ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಒಂದೇ ಸ್ಟೆಪ್ಪಲ್ಲಿ ಸಿಂಪಲ್ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಮತ್ತು ಇದು ನಾನು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು. ಹಾಗೆಯೇ 6 ಥ್ರೆಡ್ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ. 10 ಅಥವಾ 11 ಯಾವುದಾದ್ರೂ ತೊಗೋಬೋದು. ಈ ರೀತಿ ವೀಟ್ ಬೀಡ್ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ದೊಡ್ಡ ಸೈಜ್ದಿದ್ದು, ಸಣ್ಣ ಸೈಜ್ದಿಲ್ಲ, ಸ್ವಲ್ಪ ದೊಡ್ಡ ಸೈಜ್ ವೀಟ್ ಬೀಡಿದು ಈ ರೀತಿ ಬೀಡ್ ತೊಗೊಂಡಿದ್ದೀನಿ. ಇದು ವಿತ್ ಕುಚ್ಚು ಬರುತ್ತೆ, ವಿತೌಟ್ ಕುಚ್ಚು ಕೂಡ ಹಾಕೋಬೋದು. ವಿತ್ ಕುಚ್ಚು ನಾನು ತೋರಿಸ್ತಿರೋದು ಇವತ್ತು. ವಿತೌಟ್ ಕುಚ್ಚು ಕೂಡ ಹಾಕೋಬೋದು. ಒಂದೇ ಸ್ಟೆಪ್ಪಲ್ಲೇ ಮುಗಿಯುತ್ತೆ ಇದು. ಫಸ್ಟಿಗೆ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ನಾಟ್ ಹಾಕ್ಕೊಂಡ್ಮೇಲೆ ಮತ್ತು ಇನ್ನೊಂದು ನಾಟ್ ಆದಮೇಲೆ ಈ ರೀತಿ ಬೀಡ್ ತೂರಿಸ್ಕೋಬೇಕು. ಈ ಬೀಡನ್ನ ಥ್ರೆಡ್ಗೆ ತೂರಿಸಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಬೀಡ್ ಹಾಕಿ ಅದನ್ನು ಕೂಡ ಬೀಡ್ ಲಾಕ್ ಹಾಕಿ ಅದು ವಿ ಶೇಪ್ ನೋಡಿ, ಈ ರೀತಿ ವಿ ಶೇಪ್ ಕೂತ್ಕೊಳ್ಳೋ ರೀತಿ ನಾವು ಒಂದು ನಾಟ್ ಹಾಕ್ಕೊಳ್ಳೋಣ. ನಾಟ್ ಆದಮೇಲೆ ನಾನು 4 ಚೈನ್ ಹಾಕೋತೀನಿ. 1 2 3 4 ಚೈನ್ ನೋಡ್ತಿದ್ದೀನಿ. ಇಲ್ಲ, 5 ಚೈನ್ ಬೇಕು. 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕಿ ಬಟನ್ ಟರ್ನ್ ಮಾಡಾದ್ಮೇಲೆ ಈ ಒಂದು ಚೈನ್ ಹಾಕಿದ್ವಲ್ಲ, 2 ಬೀಡ್ ಮಧ್ಯದಲ್ಲಿ ಒಂದು ಚೈನ್ ಹಾಕಿದ್ವಲ್ಲ, ಅಲ್ಲಿ ಹೋಗಿ ಒಂದು ನಾಟ್ ಹಾಕಿದ್ಮೇಲೆ ನಾನು ಒಂದು ಚೈನ್ ಹಾಕೋತಿದ್ದೀನಿ. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 5 ಚೈನ್ ಇದೆಯಲ್ಲ, ಆ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಮತ್ತು 1 2 3 3 ಚೈನ್ ಹಾಕಿ ಈ ನಾನು ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ಅದ್ರ ಓಲಲ್ಲಿ ಹೋಗಿ ಒಂದು ನಾಟ್. ಇದು ಬಂದು ನಿಮಗೆ ಪಿಕಾಟ್ ಡಿಸೈನ್ ಬರುತ್ತೆ ನೋಡಿ, ಈ ರೀತಿ ಪಿಕಾಟ್ ಡಿಸೈನ್. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಮತ್ತು 3 ಚೈನ್ 1 2 3 ಚೈನ್ ಹಾಕಿ ಈ ಒಂದು ಡಬಲ್ ಕ್ರೋಶೆ ಹಾಕಿದ್ವಲ್ಲ ಕಂಬ, ಆ ಗ್ಯಾಪಲ್ಲಿ ಹೋಗಿ ಒಂದು ನಾಟ್. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಈ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಮತ್ತು 1 2 3 ಚೈನ್ ಹಾಕಿ ನಾವಿಲ್ಲಿ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 2ರಲ್ಲಿ ಒಂದು ಸರಿ. ಇದು ಪಿಕಾಟ್ ಬರುತ್ತೆ ನಿಮಗೆ. ಇಲ್ಲಿ ಒಂದು ಪಿಕಾಟ್ ಡಿಸೈನ್ ಆಗುತ್ತೆ ನೋಡಿ. ಇದೇ ರೀತಿ ಇದರೊಳಗಡೆ ನಾವು ಒಟ್ಟು 6 ಡಬಲ್ ಕ್ರೋಶೆ ಫಿಲ್ ಮಾಡ್ಕೋಬೇಕು. ಪಿಕಾಟ್ ರೀತಿ ತೊಗೋಬೇಕು. 6 4 5 6. ನಾನು 6 ಡಬಲ್ ಕ್ರೋಶನ ತೊಗೊಂಡಿದ್ದೀನಿ ನೋಡಿ. ರೀತಿ 6 ಡಬಲ್ ಕ್ರೋಶ ತೊಗೊಂಡಿದ್ದೀನಿ. 6 ಡಬಲ್ ಕ್ರೋಶ ತೊಗೊಂಡು ನಾವು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ, ಆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ನಾಟ್ ಹಾಕ್ಕೊಳ್ಳೋಣ ನೋಡಿ. ಈ ರೀತಿ ನಾಟ್ ಹಾಕ್ಕೊಳ್ಳೋಣ. ಈ ರೀತಿ ಕಾಣಿಸುತ್ತೆ. ನೀವು ಇದ್ರೊಳಗಡೆ 6 ಆದರೂ ಫಿಲ್ ಮಾಡ್ಕೋಬೋದು, 7 ಅಥವಾ 5. ನಿಮಗೆ ಅಲ್ಲಿ ಡಿಸೈನ್ ಫೋಲ್ಡ್ ಆಗ್ದಂಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಫಿಲ್ ಮಾಡ್ಕೋಬೋದು ನೀವು. ಇದಕ್ಕೆ ನೀವು 7 ಕೂಡ ತೊಗೋಬೋದು, ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನೆಕ್ಸ್ಟು ನಾನು 1 2 3 ಚೈನ್ ಹಾಕಿ 3 ಚೈನ್ ಗ್ಯಾಪ್ ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲ ನೋಡಿ ಒಂದು ನಾಟ್ ಹಾಕೋತಿದ್ದೀನಿ. ಇದು ಬಂದು ನಾನು ಕುಚ್ಚು ಕಟ್ಟೋದಕ್ಕೋಸ್ಕರ ಜಾಗ ತೊಗೊಂಡಿರೋದು. ಮತ್ತು ಸೇಮ್ ಒಂದು ಬೀಡು ಮತ್ತು ಒಂದು ಚೈನ್, ಇನ್ನೊಂದು ಬೀಡು, ಅದನ್ನು ಬೀಡ್ ಲಾಕ್ ಮಾಡಿ ಬೀಡ್ ಲಾಕ್ ಆದಮೇಲೆ ನಾವು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ
ಒಂದು ವಿ ಶೇಪ್ ಕುತ್ಕೋಬೇಕು. ಆ ರೀತಿ ವಿ ಶೇಪ್ ಕುತ್ಕೊಳ್ಳೋ ರೀತಿ ಒಂದು ನಾಟ್ ಹಾಕ್ಕೊಳ್ಳೋಣ. ಈ ರೀತಿ ವಿ ಶೇಪ್ ಕುತ್ಕೋಬೇಕು. ಆ ರೀತಿ ನಾಟ್ ಹಾಕ್ಕೊಂಡು ಮತ್ತು 5 ಚೈನ್ 1 2 3 4 5 ಚೈನ್ ತೊಗೊಂಡು ಬಟನ್ನ ಟರ್ನ್ ಮಾಡಿಕೊಂಡು ಈ 1 ಚೈನ್ ಹಾಕಿದ್ವಲ್ಲ, ಈ 2 ಬೀಡ್ ಮಧ್ಯದಲ್ಲಿ ಒಂದು ನಾಟ್ ಆದಮೇಲೆ ಒಂದು ಚೈನ್ ತೊಗೊಂಡು ಮತ್ತು ಬಟನ್ನ ಟರ್ನ್ ಮಾಡ್ಕೋಬೇಕು. ಟರ್ನ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಮತ್ತು ಥ್ರೆಡ್ ತರಬೇಕು. ಥ್ರೆಡ್ ತಂದಮೇಲೆ ಇಲ್ಲಿ 3 ಫಾರ್ಮ್ ಆಗುತ್ತೆ, 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಮತ್ತು 1 2 3 3 ಚೈನ್ ಹಾಕಿ ಈ ಕಂಬ ಹಾಕಿದ್ದೀವಲ್ಲ, ಈ ಕಂಬದ ಗ್ಯಾಪಲ್ಲಿ ಹೋಗಿ ಒಂದು ನಾಟ್ ನೋಡಿ. ಇದು ಪಿಕಾಟ್ ರೀತಿ ಆಗುತ್ತೆ. ಡಿಸೈನ್ ಬಂದು ಒಂದು ಪಿಕಾಟ್ ರೀತಿ ಆಗುತ್ತೆ. ಮತ್ತು ನೆಕ್ಸ್ಟು ಸುಜಿ ಮೇಲೆ ಒಂದು ಸರಿ ಥ್ರೆಡ್ಡು ಇದೇ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಫ್ರೆಂಡ್ಸ್, ಇದೇ ರೀತಿ ಇದರಲ್ಲೂ ಕೂಡ 6 ಪಿಕಾಟ್ಗಳನ್ನ ಫಿಲ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಹಾಕಿ ಸುಜಿ ಮೇಲೆ ಒಂದು ಸರಿ ಥ್ರೆಡ್ಡು, ಡಬಲ್ ಕ್ರೋಶೆ ಹಾಕಿ 3 ಚೈನ್, ಈ ಡಬಲ್ ಕ್ರೋಶೆ ಇತ್ತಲ್ಲ ಅಲ್ಲಿ ಹೋಗಿ ಒಂದು ನಾಟ್, ಮತ್ತು ಸುಜಿ ಮೇಲೆ ಒಂದು ಸರಿ ಥ್ರೆಡ್ಡು ತಗೊಂಡು ಕಂಬ ಹಾಕಿ, ಕಂಬ ಮತ್ತು ಡಬಲ್ ಕ್ರೋಶೆ ಎರಡೂ ಕೂಡ ಒಂದೇ, ಮತ್ತು 3 ಚೈನ್ ಈ ಕಂಬದ ಮಧ್ಯದಲ್ಲಿ ಜಾಗ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದು ಒಂದು ನಾಟ್ ಹಾಕೊಳ್ಳೋಣ. ಸೇಮ್ ಇದೇ ರೀತಿ ಇದಕ್ಕೂ ಕೂಡ 6 ಡಬಲ್ ಕ್ರೋಶೆ ಫಿಲ್ ಮಾಡ್ಕೊಳ್ಳೋಣ ಪಿಕಾಟ್ ರೀತಿ. ಫ್ರೆಂಡ್ಸ್, ಇದರೊಳಗಡೆ 6 ಫಿಲ್ ಆಗಿದೆ. ಮತ್ತು ಎಲ್ಲೋಗಿ ಬರುತ್ತೆ ಅಲ್ಲೋಗಿ ನೋಡಿಕೊಂಡು ಒಂದು ನಾಟ್ ಹಾಕ್ಕೊಳ್ಳೋಣ. ನಾಟ್ ಹಾಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ, ಈ ರೀತಿ ಕಾಣಿಸುತ್ತೆ. ನಾವಿಲ್ಲಿ ನೆಕ್ಸ್ಟ್ ಒಂದಷ್ಟು ದೂರ ಕಂಟಿನ್ಯೂ ಮಾಡಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನೊಂದಿಷ್ಟು ದೂರ ಹಾಕ್ಕೊಂಡಿದ್ದೀನಿ ನೋಡಿ, ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಕೂಡ ಕ್ವಿಕ್ಕಾಗೂ ಆಗುತ್ತೆ, ಟೈಮ್ ತೊಗೊಳ್ಳಲ್ಲ. 1-2 ಅವರ್ಸಲ್ಲೆಲ್ಲ ಮುಗ್ದೋಗುತ್ತೆ. ಸಿಂಪಲ್ ಡಿಸೈನು, ಯಾರಿಗೆಲ್ಲ ಗ್ರ್ಯಾಂಡ್ ಡಿಸೈನ್ ಇಷ್ಟ ಆಗಲ್ಲ ಅಂಥವ್ರಿಗೆ ಈ ಡಿಸೈನ್ ಟ್ರೈ ಮಾಡ್ಬೋದು. ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ.